ಎಲ್ಲರಿಗೂ ತಾಂಬೂಲ ಕೊಡಲು ಅನ್ವಿಕಾ ಹೋದ ಕಾರಣ ಊಟದ ಮೇಜಿನ ಮೇಲೆ ಹತ್ರ ಹರ್ಷ ಮತ್ತು ಹೀರಾ ಮತ್ತು ಖುಷಿ ಮಾತ್ರ ಇದ್ದರು. ಇನ್ನು ಸಾಕು ಹೀರೋ, ನನ್ನ ಹೊಟ್ಟೆ ತುಂಬ ಹೋಗಿದೆ, ನೀನು ಬೇಗ ತಿಂದು ಬಂದುಬಿಡು, ನಾವು ಗಾರ್ಡನ್ನಲ್ಲಿ ಆಟ ಆಡೋಣ ಅಂತ ಹೇಳ್ತಾ ಖುಷಿ ಪಕ್ಕನೇ ಹಿಡಿದು ಓಡಿ ಹೋದ್ಲು. ಅಲ್ಲಿವರೆಗೆ ಖುಷಿ ಇದ್ದಾಳೆ ಎಂಬ ಧೈರ್ಯದಲ್ಲಿ ಚಪಾತಿ ತುಂಡರಿಸ್ತಿದ್ದ ಹೀರಾಳ ಬೆರಳುಗಳು ಸಡನ್ನಾಗಿ ನಿಂತು ಹೋದವು. ಆಯ್ ಹೀರಾ, ಸಿಹಿಯಾದ ಧ್ವನಿಯಲ್ಲಿ ಮಾತಾಡಿಸ್ತಾ ಹರ್ಷನನ್ನು ಅವಳು ಮೊದಲ ಬಾರಿ ತಲೆ ಎತ್ತಿ ನೋಡಿದ್ಲು. ಆ ತಂಪಾದ ಕಣ್ಣುಗಳು, ಪ್ರಸನ್ನವಾದ ನಗು, ಪ್ರೀತಿ ನೋಟದಿಂದ ಅವನ ಮುಖ ಬಹಳ ಶಾಂತವಾಗಿತ್ತು. ಹಾಯ್ ಉತ್ತರ ಕೊಟ್ಟ ಮೇಲೂ ಅವಳ ಮನಸ್ಸಿನ ಆತಂಕ ಕಡಿಮೆ ಆಗಲಿಲ್ಲ. ಹೌ ಆರ್ ಯು ಹೀರಾ, ಯಾಕಿಷ್ಟೊಂದು ಗಾಬರಿ ಪಡ್ತಿದ್ಯಾ? ಅವಳ ಬೆರಳುಗಳು ನಡಕ್ತಿರೋದನ್ನು ಕಂಡು ಹರ್ಷ ಕೇಳ್ದ. ನಥಿಂಗ್, ತಟ್ಟೆಯಲ್ಲಿ ಹಾಕಿದ ಊಟ ಹಾಗೇ ಇದೆ, ತಿಂದು ಏನು ಮಾಡ್ತಿದ್ಯಾ ಅಂತ ಬಂದ ಅನ್ವಿಕಾ. ನಾನೇ ತಿನ್ನಿಸ್ತೀನಿರು ಅಂತ ಪಕ್ಕದಲ್ಲಿ ಕೂತು ಚಪಾತಿಯನ್ನು ತುಂಡರಿಸ್ತಾ, ಹೇಗಿದೆ ಹರ್ಷ, ನನಗಿಂತ ಬಹಳ ದೊಡ್ಡವನಾಗಿ ಬೆಳೆದ್ಬಿಟ್ಟಿದ್ಯಾ, ಎತ್ತರ ಕೂಡ ಆಗಿದೆಯಾ ಅಂತ ನಗ್ತಾ ಅಂದ್ಲು. ಸಣ್ಣ ನಗುವಿನೊಂದಿಗೆ ಊಟ ಮಾಡ್ತಿದ್ದ ಹರ್ಷ, ಖಾರ ಆಗಿದೆಯಾ ಅಂತ ಕೇಳ್ದ. ಹೀರಾಳ ಹಣೆ ಮೇಲೆ ಬೆವರಿನ ಹನಿಗಳನ್ನ ನೋಡಿ ಅನ್ವಿಕಾ ಕೇಳ್ತಿದ್ದಾಗ, ಇಲ್ಲ ಮಮ್ಮಿ ಅಂತ ಸ್ವಲ್ಪ ನೀರು ಕುಡಿದ್ಲು. ಮನೆಯಲ್ಲಿ ಏನು ಸಮಾರಂಭ ಮಾಡಿದ್ರಿ ಸಿಸ್ಟರ್, ಹೊರಗಡೆ ಎಲ್ಲ ಅಲಂಕಾರ ಆಗಿದೆ ಅಂತ ಹರ್ಷ ಕೇಳ್ದ. ಹೀರಾಳಿಗೆ ಸರಿ, ಸಮಾರಂಭ ಮಾಡಿದ್ವು ಹರ್ಷ, ಹೆಣ್ಮಕ್ಳಿಗೆ ಇದು ಮೊದಲ ಸಂಭ್ರಮ, ಶೀಘ್ರದಲ್ಲೇ ಈಶಾಗೂ ಮಾಡ್ತಾರೆ, ಆಗ ಅಣ್ಣನಾಗಿ ಎಲ್ಲ ವ್ಯವಸ್ಥೆಗಳನ್ನ ನೀನೇ ಹತ್ರ ನಿಂತು ಮಾಡಬೇಕು ಅಂದ್ಲು ಅನ್ವಿಕಾ. ಅಲ್ಲಿ ಇಂಥವುಗಳನ್ನೇನು ಮಾಡೋದಿಲ್ಲ ಸಿಸ್ಟರ್ ಅಂತ ಬೇಸರದಿಂದ ಮುಖ ಮಾಡಿಕೊಂಡು ಬಂದು ಅಣ್ಣನ ಪಕ್ಕದಲ್ಲಿ ಕೂತ್ಲು ಈಶಾ. ಹಾಗಿದ್ರೆ ಇಲ್ಲೇ ಇರು, ನಿನ್ನ ಸಮಾರಂಭವನ್ನು ಹೀರಾಳ ಸಮಾರಂಭದಂತೆ ಅದ್ಧೂರಿಯಾಗಿ ಮಾಡೋಣ ಅಂದ್ಲು ಅನ್ವಿಕಾ. ಮಮ್ಮಿ ಒಪ್ಪಬೇಕಷ್ಟೆ, ನನಗಿಲ್ಲಿರೋದಕ್ಕೆ ಯಾವುದೇ ತೊಂದರೆ ಇಲ್ಲ, ನಿಜ ಹೇಳಬೇಕಂದ್ರೆ ಇಲ್ಲೇ ಇದು ಓದಬೇಕನ್ಸುತ್ತೆ. ಹೀರಾ, ಖುಷಿ ಮತ್ತು ಮುಖ್ಯವಾಗಿ ಗ್ರಾನಿ, ಇಲ್ಲಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಲ್ಲಿಗೆ ಹೋದ್ಮೇಲೆ ಡ್ಯಾಡಿ ಕೆಲಸದಲ್ಲಿ ಮುಳುಗಿ ಹೋಗ್ತಾರೆ, ಮಮ್ಮಿ ತನ್ನ ಸ್ನೇಹಿತ ಜೊತೆಗೆ ಯಾವಾಗಲೂ ಹೊರಗಡೆ ಇರ್ತಾಳೆ, ಶಾಲೆ ಮುಗಿಸಿ ಬಂದಮೇಲೆ ನಾನು ಒಂಟಿ ಆಗಿಬಿಡ್ತೀನಿ, ಮೊನ್ನೆ ತನಕ ಅಣ್ಣ ಇದ್ದ, ಈಗ ಅವನು ಕೂಡ ಇಲ್ಲ, ಅಜ್ಜಿ ಅವರೆಲ್ಲ ಇಂಡಿಯಾಗೆ ಬಂದುಬಿಟ್ರು, ನನಗೇನು ಮಾಡಬೇಕೋ ತಿಳಿತಿಲ್ಲ, ತುಂಬ ಒಂಟಿತನ ಕಾಡ್ತಿದೆ ಅಂತ ಈಶಾ ಹೇಳ್ತಿದ್ರೆ ಅನ್ವಿಕಾ ಸಂಕಟದಿಂದ ನೋಡಿದ್ಲು. ಅದಕ್ಕೆ ಹೇಳಿದ್ದು ನನ್ನ ಜೊತೆ ನ್ಯೂಯಾರ್ಕ್ಗೆ ಬಂದುಬಿಡು ಅಂತ. ಮಮ್ಮಿ ಡ್ಯಾಡಿಯನ್ನು ಬಿಟ್ಟು ಬರಲ್ಲ ಅಂತ ಯಾಕೆ ಹೇಳಿದೆ ಅಂದ ಹರ್ಷ ಸ್ವಲ್ಪ ಸಿಟ್ಟಿನಿಂದ. ನೀನು ಹೊರಟೋದೆ, ನಾನು ಕೂಡ ಬಂದುಬಿಟ್ರೆ ಹೇಗೆ, ನಿನಗಾಗಿ ಮಮ್ಮಿ ಏನು ಮಾಡ್ತಾಳೆ? ಸರಿ, ನಾನು ಡ್ಯಾಡಿ ಜೊತೆ ಮಾತಾಡ್ತೀನಿ, ನೀನು ಇಲ್ಲೇ ಇಂಡಿಯಾದಲ್ಲೇ ಇದು ಓದು, ಭಾರತ ಕೂಡ ಓದಿನ ವಿಷಯದಲ್ಲಿ ಬಹಳ ಮುಂದುವರೆದಿದೆ, ಇಲ್ಲಿ ಒಳ್ಳೆ ಅವಕಾಶಗಳು ಬರ್ತಿವೆ ಅಂದ ಹರ್ಷ. ನಿಜವಾಗಿಯೂ ನೀನು ಮಾತಾಡ್ತೀಯ ಅಣ್ಣ ಅಂತ ಮೇರಿಯು ಕಣ್ಣುಗಳಿಂದ ಈಶಾ ಕೇಳ್ತಿದ್ದಾಗ, ಖಂಡಿತ, ನನ್ನ ತಂಗಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂದ ಹರ್ಷ. ಅವರಿಬ್ಬರ ಒಡನಾಟ ನೋಡಿ ಅನ್ವಿಕಾ ನಗ್ತಾ, ಇನ್ಯಾಕೆ ತಡ ಮಗನೆ, ಈಗಲೇ ಮಾತಾಡ್ಬಿಡು, ನಿನ್ನ ಡ್ಯಾಡಿಯನ್ನು ಒಪ್ಪಿಸ್ತಾರೆ ಅಂದ್ಲು. ಊಟ ಮುಗಿದ ಮೇಲೆ ಎಲ್ಲರೂ ಗಾರ್ಡನ್ ಸೇರಿದ್ರು. ವಾಸವಿ ಎಲ್ರಿಗೂ ಮಜ್ಜಿಗೆಯನ್ನು ಕೊಟ್ಟರು. ಅನ್ವಿಕಾ ಮಕ್ಕಳಿಗೆ ಹಾಲು ತಂದ್ಲು. ಹರಟೆಯಲ್ಲಿ ಕಾಲ ಕಳೀತಾ ಇರಲು ಋತ್ವಿಕ್ ನಿದ್ದೆಗಾಗಿ ಅಳೋದಕ್ಕೆ ಶುರು ಮಾಡ್ದ. ಅನ್ವಿಕಾ ಏಳಲು ಹೋದಾಗ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೀರಾ ಋತ್ವಿಕ್ನ ಎತ್ತುಕೊಂಡು ಮನೆ ಒಳಗೆ ಹೋದ್ಲು. ಖುಷಿ ಅರ್ಜುನ ಮಡಿಲಲ್ಲೇ ಮಲಕ್ಕೊಂಡ್ಲು. ಡ್ಯಾಡಿ, ಇಶು ಕೂಡ ಭಾರತದಲ್ಲೇ ಇದ್ದು ಓದ್ತೀನಿ ಅಂತಿದ್ದಾಳೆ, ನಿಮ್ಮ ಅಭಿಪ್ರಾಯ ಏನು ಅಂತ ಹರ್ಷ ಕೇಳ್ದ. ಹೌದಾ ಇಶು? ಹೌದು ಡ್ಯಾಡಿ, ಅಲ್ಲಿ ನನಗೆ ಒಂಟಿತನ ಕಾಡುತ್ತೆ ಎಂದು ಹರ್ಷ ನನಗೆ ಹೇಳಿದ್ದನ್ನೇ ಮತ್ತೆ ಹೇಳಿ, ಇಲ್ಲೇ ಇರ್ತೀನಿ, ದಯವಿಟ್ಟು ನೀವು ಮಮ್ಮಿಯನ್ನು ಒಪ್ಪಿಸ್ಬೇಕು ಅಂತ ಬೇಡ್ಕೊಂಡ್ಲು. ನಾನು ಮಮ್ಮಿ ಹತ್ರ ಮಾತಾಡ್ತೀನಿ ಬಂಗಾರ ಅಂದರು ರವಿಕಿರಣ್. ಮಾತಾಡೋದಲ್ಲ, ಒಪ್ಪುವಂತೆ ಮಾಡಬೇಕು, ನನಗಾಗಿ ಇದೊಂದನ್ನು ಮಾಡಿ ಡ್ಯಾಡಿ. ಹೌದು ರವಿ, ನಮಗೂ ಇಲ್ಲಿ ಒಂಟಿತನ ಅನಿಸ್ದಂತೆ ಇರುತ್ತೆ. ಅನ್ವಿಕಾ ಹತ್ರ ಬರ್ತಿದ್ರು, ನಮ್ಮ ಮನೇಲಿ ಮಕ್ಕಳಿದ್ರೆ ಆ ಸಂಭ್ರಮವೇ ಬೇರೆ ಅಲ್ವಾ, ಜೊತೆಗಿಲ್ಲಿ ಇಂಥ ಒಳ್ಳೆ ಕುಟುಂಬ ಇದೆ ಅಂದರು ಅಜ್ಜಿ. ಹೌದು, ನಾವು ಇದೆಲ್ಲವನ್ನ ನೋಡ್ಕೊಳ್ತೀವಿ, ಹೀರಾ ಮತ್ತು ಖುಷಿ ಇರೋ ಶಾಲೆಗೆ ಸೇರಿಸೋಣ, ಈಶಾ ಮತ್ತು ಹೀರಾ ಒಂದೇ ತರಗತಿ ಆದ್ದರಿಂದ ಕಾಲೇಜ್ಗೂ ಇಬ್ಬರನ್ನು ಒಂದೇ ಕಡೆ ಸೇರಿಸಿದ್ರೆ ಜೊತೆಯಾಗಿ ಓದ್ತಾ ಒಬ್ರಿಗೊಬ್ರು ಆಸರೆ ಆಗಿರ್ತಾರೆ ಅಂದರು ವಾಸವಿ. ಈಶಾ ಬೇಡ್ಕೊಳ್ತಿದ್ದಕ್ಕೆ, ಮಮ್ಮಿಯನ್ನು ಒಪ್ಸಿದ ಮೇಲೆ ನಿನಗೆ ಮಾತು ಕೊಡ್ತೀನಿ ಮಗಳೇ, ಅಲ್ಲಿವರೆಗೆ ಏನು ಭರವಸೆ ನೀಡಲಾರೆ ಅಂದರು ರವಿಕಿರಣ್. ರೇಷ್ಮಾ ಬಗ್ಗೆ ಚೆನ್ನಾಗಿ ತಿಳಿತಿದ್ರಿಂದ ಈಶಾ ಮುನಿಸ್ಕೊಂಡು ಒಳಗೆ ಹೋದ್ಲು. ತಂಗಿಯನ್ನು ನೋಡರ್ಷ, ಅವಳಿಗೆ ಅರ್ಥ ಆಗೊಂದು ಹೇಳು ಅಂತ ರವಿಕಿರಣ್ ದೂರ ಹೋದಾಗ ಅರ್ಜುನನ ಕರೆದು ಏನೋ ಹೇಳ್ದ. ಋತ್ವಿಕ್ನನ್ನು ಮಲಗಿಸಿ ಅಕ್ಕಪಕ್ಕ ದಿಂಬುಗಳು ನೆಡ್ತಿದ್ದ ಹೀರಾ ಸಡನ್ನಾಗಿ ಯಾರೋ ಬಂದು ಸದ್ದು ಕೇಳಿ ಹಿಂದೆ ತಿರುಗಿದ್ರೆ ಅವಳ ಮುಂದೆ ಹರ್ಷ ನಿಂತಿದ್ದ, ಬಹಳ ಹತ್ತಿರದಲ್ಲಿ. ಅವನನ್ನಷ್ಟು ಹತ್ತಿರ ನೋಡಿ ಅವಳಿಗೆ ತನ್ನ ಉಸಿರಾಟದ ಶಬ್ದವೇ ಕೋಣೆಯಲ್ಲಿ ಮರುಧನಿಸುವಂತೆ ಕೇಳಿಸ್ತು. ಹರ್ಷನ ಬಿಸಿ ಉಸಿರು ಹಣೆಗೆ ತಗಲ್ತಿದ್ರೆ ಅವಳು ಕಣ್ಣೆತ್ತಿ ನೋಡಲಾಗದೆ ಕಣ್ಣು ಕೆಳಗಿಳಿಸಿದ್ಲು. ಅವನನ್ನು ನೋಡಿ ತಾನು ಯಾಕೆ ಹೀಗೆ ಆಗ್ತಿದ್ದೀನಿ ಅಂತ ಅವಳಿಗೆ ಅರ್ಥ ಆಗ್ತಿರಲಿಲ್ಲ. ತನ್ನ ಧೈರ್ಯ ಎಲ್ಲ ಎಲ್ಲಿ ಹೋಗ್ತಿದೆ. ಕೈಯಲ್ಲಿದ್ದ ಚಾಕ್ಲೇಟ್ ತೆಗೆದು ಹೀರಾ ಮುಂದೆ ಇಟ್ಟ. ಬೇಡ ಅಂತ ತಲೆ ಅಲ್ಲಾಡಿಸ್ತಿದ್ದ ಅವಳ ಹತ್ರ ಅವನು ಬರ್ತಿರುವಂತೆ ಅನಿಸಿ ಓಡ್ ಹೋಗೋದ ಕಾಲುಗಳು ಸಹಕರಿಸದೆ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡ್ಳು. ಅವಳ ಮೇಲೆ ಬಾಗ್ದ ಹರ್ಷ ಪಕ್ಕಕ್ಕೆ ಬಾಗಿ ಹೀರಾಳ ಹಿಂದಿದ್ದ ಮೇಜಿನ ಡ್ರಾಯರ್ ತೆರೆದು ಕೆಳಗಿದ್ದ
ಸಿಗರೇಟ್ ಪ್ಯಾಕ್ ತೆಗೆದು ಅವಳ ಕಣ್ಣು ಬಿಡುವಷ್ಟರಲ್ಲಿ ಜೇಬಿಗೆ ಹಾಕೊಂಡ. ಅಲ್ಲಿಯೇ ನಿಂತು ಅವಳು ಬೇಜಾಡೋದನ್ನು ನೋಡಿ ಸಂಭ್ರಮಿಸ್ತಿದ್ದ. ಎಷ್ಟು ಹೊತ್ತಾದರೂ ಅವನು ತನ್ನನ್ನು ಮುಟ್ಟಿಲ್ಲ ಅಂತ ಗೊತ್ತಾದ ಮೇಲೆ ಒಂದು ಕಣ್ಣನ್ನು ಮಾತ್ರ ಬಿಟ್ಟು ನೋಡಿದ್ಲು. ಅವನು ಒಂದು ಕಿಲ್ಲಿಂಗ್ ಸ್ಮೈಲ್ ನೀಡ್ದ. ಆ ಮನೋಹರವಾದ ನಗು ಅವಳ ಮನಸ್ಸಿನಲ್ಲಿ ಕಲ್ಲಿನ ಮೇಲೆ ಅಚ್ಚೊತ್ತಿದ್ದಂತೆ ಕೂತು ಬಿಟ್ಟಿದೆ ಅಂತ ಅವನಿಗೆ ತಿಳಿದ್ರೆ, ತೊಂದರೆ ಕೊಟ್ನಾ ಅಂತ ಒಂದಡಿ ಮುಂದೆ ಬರಲು ಇಲ್ಲ ಅಂತ ತಲೆ ಅಲ್ಲಾಡಿಸಿದ ಹೀರಾ ಒಂದಡಿ ಹಿಂದೆ ಹೋದ್ಲು. ಯಾಕೆ ನನ್ನ ನೋಡಿ ತಪ್ಪಿಸ್ಕೊಳ್ತಿದ್ಯಾ ಬೇಬಿ ಗರ್ಲ್? ನನ್ನ ಮುಖ ಅಷ್ಟು ಭಯಾನಕವಾಗಿದೆಯಾ? ಕನಿಷ್ಠ ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನೋಡ್ತಿಲ್ಲ. ನನ್ನ ಮೇಲೆ ಕೋಪ ಇನ್ನೂ ಕಡಿಮೆ ಆಗಿಲ್ವಾ? ಅವನ ಬಾಯಿಂದ ಬೇಬಿ ಗರ್ಲ್ ಎಂಬ ಪದ ಕೇಳಿ ಅವಳ ಪುಟ್ಟ ಮನಸ್ಸಿನಲ್ಲಿ ಸಾವಿರ ಕಂಪನಗಳಾದವು. ನನಗ್ಯಾಕೆ ಭಯ ಅಂತ ತಲೆ ಎತ್ತಿ ನೋಡಿದ್ರೆ ಹರ್ಷನ ಚುರುಕಾದ ಕಣ್ಣುಗಳು ವಿಚಿತ್ರವಾಗಿ ಹೊಳಿತಿದ್ವು. ತಕ್ಷಣ ಕಣ ತಿರುಗಿಸಿದ ಹೀರಾಳ ಮುದ್ದಾದ ಅವಸ್ಥೆಯನ್ನು ನೋಡಿ ಆನಂದಿಸ್ತಾ, ಬೆಳಗ್ಗೆ ಹೊರಟು ಹೋಗ್ತೀನಿ, ನಿನಗೆ ಇಕ್ಕಟ್ಟಾದರೆ ಈ ಒಂದು ಹೊತ್ತು ಕ್ಷಮಿಸ್ಬಿಡು ಅಂದ. ಹೋಗ್ತಿದ್ಯಾ ಅಂತ ಮುಗ್ಧ ಕಣ್ಣುಗಳಿಂದ ನೋಡಿದ್ಲು. ಅವಳ ಆ ಒಂದು ಪ್ರತಿಕ್ರಿಯೆ ಸಾಕಿತ್ತವನಿಗೆ. ಅವಳ ಹೃದಯದಲ್ಲಿ ತನ್ನ ಸ್ಥಾನ ಏನಂತ ತಿಳಿಯೋದಕ್ಕೆ. ಹೌದು, ಕೆಲಸ ಇದೆ, ನಿನಗಿದು ಕೊಡಬೇಕಂತ ತಂದೆ ಅಂತ ಜೇಬಿನಿಂದ ಚಿನ್ನದ ಬಣ್ಣದ ಪೆಟ್ಟಿಗೆ ತೆಗೆದು ಹೀರಾಳಿಗೆ ನೀಡ್ದ. ಅಂದು ನಿನ್ನ ಹಳದಿ ಬಣ್ಣದಲ್ಲಿ ನೋಡಿದ ತಕ್ಷಣ ನನ್ನ ಭಾವನೆಗಳೇನು ಅಂತ ನಂಗೆ ತಿಳಿಲಿಲ್ಲ. ಏನು ಮಾಡಬೇಕಂತ ತೋರಲಿಲ್ಲ. ನಿನ್ನ ನೋಡ್ಬೇಕನ್ನಿಸ್ತು. ಬಹಳ ನೆನಪಾದೆ. 2 ವರ್ಷ ನಿನ್ನ ನೋಡದೆ ಹೇಗೆ ತಡ್ಕೊಂಡು ನಿನ್ನ ಫೋಟೋ ನೋಡಿದ ಮೇಲೆ ಸ್ಫೋಟಗೊಂಡೆ. ಆ ಮೂಡ್ನಲ್ಲಿ ಏನು ಮಾಡಬೇಕು ತಿಳಿದೆ ಹೊರಗೆ ಹೋಗ್ಬಿಟ್ಟೆ. ನ್ಯೂಯಾರ್ಕ್ ಅಲೆದಾಡ್ತಿದ್ರೆ ಈಶಾ ಹೇಳಿದ್ಲು, 11ನೇ ದಿನ ನಿನಗೆ ಆಫ್ಸರಿ ಸಮಾರಂಭ ಇದೆ ಅಂತ, ಎಲ್ಲರೂ ಬಂದು ಹರಸ್ತಾರೆ ಅಂತ ಅಜ್ಜಿ ಹೇಳಿದ್ರಂತೆ. ನನ್ನ ಕಾರು ತಿಳಿಯದೆಯೇ ಜ್ಯುವೆಲರಿ ಸ್ಟೋರ್ ಮುಂದೆ ನಿಂತು. ಹೋದ್ಮೇಲೆ ಇದಿಷ್ಟ ಆಯಿತು, ಕೊಂಡುಕೊಂಡೆ. ಭಾರತಕ್ಕೆ ಬರ್ತೀನಿ ಅಂತ ತಿಳಿತಿರಲಿಲ್ಲ. ಯಾವಾಗ ಬಂದರೂ ನಿನಗೆ ಉಡುಗೊರೆ ಕೊಡೋಣ ಅಂತ ತಗೊಂಡೆ. ಆದರೆ ಅದೇ 11ನೇ ದಿನ ನಿನ್ನ ಮನೆಯಲ್ಲಿ ನಿನ್ನ ಮುಂದೆ ಇರ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅವಳ ಕೈಯಲ್ಲಿ ಪೆಟ್ಟಿಗೆ ಇಟ್ಟು, ನಿರಾಕರಿಸ್ಬೇಡ ಅಂತ ಮೆಲ್ಲನೆ ಅವಳ ಅಂಗೈಯನ್ನು ಒತ್ತು ಬಿಟ್ಟ. ಹಿಂದೆ ತಿರುಗುವಂತೆ ಮಾಡಿ ಹೀರಾ ಚೇತರಿಸ್ಕೊಳ್ಳುವ ಮುನ್ನವೇ ಅವಳ ಕತ್ತಿನ ಬಳಿ ತುಟಿಗಳನ್ನ ಒತ್ತಿ ಮೈಯಿಂದ ಬರ್ತಿದ್ದ ಅರಿಶಿನ ಮತ್ತು ಗಂಧದ ಪರಿಮಳವನ್ನು ದೀರ್ಘವಾಗಿ ಉಸಿರಾಡಿ ಕಿವಿಯಲ್ಲಿ, ನಿನಗ ಕಾಯ್ತಿರ್ತೀನಿ ಮೈ ಬೇಬಿ ಗರ್ಲ್, ತುಂಬ ತುಂಬ ಅಂತ ಹೇಳಿ ಹೊರಗೊಟ್ಟೋದ. ಗೊಂಬೆಯಂತೆ ನಿಂತಿದ್ದ ಹೀರಾಳಿಗಲ್ಲಿ ಏನು ನಡೀತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು. ಅರ್ಶನ ಬಿಸಿ ಉಸಿರು ತನ್ನ ಕತ್ತಿನ ಮೇಲೆ ಇನ್ನೂ ಸುಳಿದಾಡ್ತಿರೋ ಅಂತ ಅನ್ನಿಸ್ತು. ಆ ಹೆಸರಿಡಲಾಗದ ಭಾವನೆಯಿಂದ ಹಣೆಯಿಂದ ಜಾರಿದ ಬೆವರಿನ ಹನಿ ಕಿವಿ ಹಿಂದಿನಿಂದ ಇಳಿತಾ ಇರಲು ಅವಳ ಕೈಯಲ್ಲಿದ್ದ ಪೆಟ್ಟಿಗೆಯನ್ನು ನೆನಪಿಸ್ಕೊಂಡು ತೆರೆದ್ಲು. ಅರ್ಶನ ಆಯ್ಕೆ ಹೀರಾಳ ಮನಸ್ಸನ್ನು ಗೆದ್ದಿತ್ತು. ಸಾಮಾನ್ಯವಾಗಿ ಅವಳಿಗೆ ಒಡವೆಗಳ ಮೇಲೆ ಅಷ್ಟು ಆಸಕ್ತಿ ಇರಲಿಲ್ಲ. ಆದರೆ ಈ 10 ದಿನ ಅನ್ವಿಕಾ ಬಟ್ಟೆ ಮತ್ತು ಒಡವೆಗಳ ಬಗ್ಗೆ ಮಾತಾಡ್ತಿದ್ರಿಂದ ಅವಳಿಗೂ ಆಸಕ್ತಿ ಬಂದಿತ್ತು. ಈಗ ಹರ್ಷ ಕೊಟ್ಟು ಉಡುಗೊರೆ ಇಷ್ಟ ಆದರೂ ಹೀಗೆ ಪಡ್ಕೊಳ್ಬಹುದೇ? ಅಮ್ಮನಿಗೋ ಅಪ್ಪನಿಗೋ ಕೊಡದೆ ನೇರವಾಗಿ ತಂದು ನನ್ನ ಕೈಗೆ ಯಾಕೆ ಕೊಟ್ಟ? ಇದನ್ನೇನು ಮಾಡಬೇಕು? ಬೇಡ ಅಂತ ವಾಪಸ್ ಕೊಟ್ಟರೆ ಅವನು ಬೇಸರ ಪಟ್ಕೊಳ್ತಾನೆ. ಆದರೆ ತೊಗೊಂಡ್ರೆ ಅಮ್ಮ ಅಪ್ಪನಿಗೇನು ಹೇಳಿ, ನಮಗೆ ಹೇಳಿದೆ ನಿನಗೆ ಯಾಕೆ ಕೊಟ್ಟ ಅಂತ ಅಮ್ಮ ಕೇಳಿದ್ರೆ ಏನು ಉತ್ತರ ಕೊಡಲಿ ಅಂತ ಗಾಬರಿಯಿಂದ ಯೋಚಿಸ್ತಾ ಆತಂಕಗೊಂಡ್ಳು. ನಿನಗ ಕಾಯ್ತಿರ್ತೀನಿ ಹುಡುಗಿ. ಹರ್ಷನ ಧ್ವನಿ ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳಿಸ್ತಿತ್ತು. ಯಾಕೆ ಹಾಗಂದ? ನನಗಾಗಿ ಅವನು ಯಾಕೆ ಕಾಯ್ತಾನೆ? ನಾನು ಅಮೇರಿಕಾಗೆ ಬರಲಿ ಅಂತಾನಾ? ಒಂದು ವೇಳೆ ಹೋದರೂ ಅವನ ಜೊತೆ ನನಗೇನು ಕೆಲಸ? ಕೊನೆಯಲ್ಲಿ ಅವನು ಕೊಟ್ಟು ಮುತ್ತಿನಿಂದ ಅವಳು ಆಘಾತಕ್ಕೊಳಗಾಗಿದ್ಲು. ಮೈಯೆಲ್ಲ ಕಂಪನ ಆಗ್ತಿತ್ತು. ಹೆಚ್ಚು ಯೋಚಿಸೋ ಶಕ್ತಿ ಇಲ್ಲದೆ ಮಂಚದ ಮೇಲೆ ಕುಸಿದು ಆ ಪೆಟ್ಟಿಗೆಯನ್ನು ನೋಡ್ತಿದ್ಲು. ಆ ಹಾರದ ಕೆಳಗೆ ಒಂದು ಬಿಳಿ ಚೀಟಿ ಕಾಣ್ತು. ಅದನ್ನು ತೆರೆದ್ಲು. ನೀನು ನನಗೆ ಸೇರಿದವಳು ಬೇಬಿ ಗರ್ಲ್. ಪರಿಸ್ಥಿತಿ ಏನೇ ಇರಲಿ ನನ್ನ ಜೀವನದ ಏಕೈಕ ಹುಡುಗಿ ನೀನು. ನಾನು ನಿನ್ನ ಎಂದಿಗೂ ಬಿಡೋದಿಲ್ಲ. ನನ್ನನ್ನು ನಂಬು, ನನ್ನ ಮಾತನ್ನು ನಂಬು. ಜೋಪಾನ ಬೇಬಿ. ಎಷ್ಟು ಬಾರಿ ಓದಿದ್ದು ತಣಿಯದ ಪ್ರಭಾವ ಆ ಕೆಲವು ಅಕ್ಷರಗಳಲ್ಲೇ ಅಡಗ್ತು. ತನ್ನ ಪ್ರೀತಿಯನ್ನು ಹೇಳಿದ ಅರ್ಶನನ್ನು ಏನಂತ ಅಂದ್ಕೊಳ್ಬೇಕು? ತನ್ನ ಮನಸ್ಸಿನಲ್ಲಿ ಅವನಿದ್ದಾನೆ ಅಂತ ಕಂಡು ಹಿಡಿದ್ನ. ನಿಜಕ್ಕೂ ಅವಳಿಗೆ ಈ ಭಾವನೆಗಳ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಆದರೆ ವಯಸ್ಸಿಗೆ ಮೀರಿದ ನೋವುಗಳನ್ನು ಅನುಭವಿಸಿ ಬಾಲ್ಯವನ್ನು ಕಿತ್ಕೊಂಡ ಕ್ರೂರ ಮನುಷ್ಯರ ಮಧ್ಯೆ ಬೆಳೆದ ಕಾರಣ ಅವಳಲ್ಲಿ ವಯಸ್ಸಿಗೆ ಮೀರಿದ ಪಕ್ವತೆ ಇತ್ತು. ಹಾಗಾಗಿ ಅರ್ಶನ ಭಾವನೆಗಳನ್ನ ಅವಳು ಸುಲಭವಾಗಿ ತಿಳಿಬಲ್ಲಳು. ಆದರೆ ಅವಳು ಈ ಪ್ರೀತಿಯನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಯಾಕೆ? ತೋಟದ ಮೂಲೆಯಲ್ಲಿ ನಿಂತಿದ್ದ ರವಿ ಕಿರಣ್ ಅವರಿಗೆ ಅರ್ಜುನ್ ಸಿಗರೇಟ್ ಹಚ್ಕೊಟ್ಟ. ಅವರು ಮುಜುಗರದಿಂದ ನೋಡ್ತಿದ್ರೆ, ನಿಮ್ಮ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ತಗೊಳ್ಳಿ ಎಂದ ಅರ್ಜುನ್. ಸಣ್ಣ ನಗುವಿನೊಂದಿಗೆ ಅದನ್ನು ಪಡೆದು ಧನ್ಯವಾದ ಹೇಳಿದ್ರು. ಇಲ್ಲಿನ ವ್ಯವಹಾರದಲ್ಲಿ ನಿಮ್ಗೆ ಆಸಕ್ತಿ ಇದೆಯೇ? ನಿಜ ಹೇಳಬೇಕಂದ್ರೆ ಇಲ್ಲೇ ಇರಬೇಕು ಅಂತಿದೆ. ಆದರೆ ನನ್ನ ಹೆಂಡತಿ ಕಾರಣದಿಂದ ಹುಟ್ಟಿದ ಊರು ದೇಶ ಹೆತ್ತವ್ರನ್ನ ಬಿಟ್ಟು ಪರದೇಶಕ್ಕೆ ಹೋಗಬೇಕಾಯಿತು. ಅಲ್ಲಿಗೆ ಹೋದ್ಮೇಲೆ ಹಣ, ಹೆಸರು, ಅಂತಸ್ತಿನ ಅಮಲಿನಲ್ಲಿ ಬಿದ್ದು ಮಕ್ಕಳು, ಮನೆ ಮತ್ತು ಹೆತ್ತವ್ರನ್ನ ಕೂಡ ಮರೆತು ಸಮಯದ ಹಿಂದೆ ಓಡಿದೆ ಅರ್ಜುನ್. ಲೆಕ್ಕ ಇಲ್ಲದಷ್ಟು ಸಂಪಾದಿಸಿದೆ. ಆದರೂ ಮನಸ್ಸಿಗೆ ತೃಪ್ತಿ ಇಲ್ಲ. ಪರದೇಶದಲ್ಲಿ ಪರಿಚಯ ಇಲ್ಲದ ಮನುಷ್ಯರ ಮಧ್ಯೆ ಇದೀವಿ ಎಂಬ ನೋವು ಮನಸ್ಸನ್ನು ಕಾಡ್ತಿತ್ತು. ಭಾರತಕ್ಕೆ ಹೋಗೋಣ ಅಂತ ನನ್ನ ಹೆಂಡತಿ ಹತ್ರ ಬಹಳ
ಬಹಳ ಬಾರಿ ಹೇಳಿದೆ. ಅವಳಿಗೆ ವಿದೇಶ ಅಂದರೆ ಹುಚ್ಚು ಮೋಜು. ಜೊತೆಗೆ ಅಲ್ಲಿಗೆ ಹೋದ್ಮೇಲೆ ಬಂದ ಹಣ ಅಧಿಕಾರದಿಂದ ಅವಳಲ್ಲಿ ಅಹಂಕಾರ ಬೆಳೀತು. ಭಾರತಕ್ಕೆ ಬಂದರೆ ಗೌರವ ಇರೋದಿಲ್ಲ ಅಂತ ಅವಳು ಬರೋದನ್ನು ನಿರಾಕರಿಸಿದ್ಲು. ಆದರೆ ಹುಟ್ಟಿದೂರಿನಲ್ಲಿ ಗೆಲ್ಲಬೇಕು ಎಂಬುದು ನನ್ನ ಆಸೆ. ಹಾಗಾಗಿ ಅವಳಿಗೆ ತಿಳಿಸಿದೆಯೇ, ಇಲ್ಲಿ ವ್ಯವಹಾರ ಕಡಿಪಾಯ ಹಾಕ್ತೆ, ನನ್ನ ಮಕ್ಕಳು ಇಲ್ಲೇ ನಿಲ್ಲಬೇಕು, ಗೆಲ್ಲಬೇಕು, ಆಮೇಲಷ್ಟೇ ಬೇರೆ ದೇಶದಲ್ಲಿ ಕಾಲಿಡಬೇಕು ಅಂತ ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ರವಿಕಿರಣ್ ಹೇಳಿದರು. ಇದು ಹೆಚ್ಚು ದಿನ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ತಿಳಿದಿಲ್ವಾ? ತಿಳಿದಿದೆ, ಆದರೆ ನನ್ನ ಮಕ್ಕಳಿಗಾಗಿ ಬರೋದು ಅನಿವಾರ್ಯವಾಯಿತು. ಅವರು ಹೇಳ್ತಿರಲು, ಹರ್ಷ ಅಮೇರಿಕದಲ್ಲಿದ್ದಾನೆ, ಮಗಳು ನಿಮ್ಮ ಜೊತೆ ಇದ್ದಾಳೆ, ಇನ್ನೇನು ತೊಂದರೆ? ಹರ್ಷ ಇಲ್ಲೇ ವ್ಯವಹಾರ ಮಾಡೋಣ ಅಂತ ಹೇಳ್ದ. ಅವನು ಅಲ್ಲೂ ಇಲ್ಲೂ ಎಲ್ಲವನ್ನ ನಿಭಾಯಿಸ್ತಾ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಎಂಬ ಹಠದಲ್ಲಿದ್ದಾನೆ. ಮತ್ತು ಇಲ್ಲಿನ ವ್ಯವಹಾರ ಅವನದು ಮಾತ್ರ, ನಾನು ಕೇವಲ ಪಾರ್ಟ್ನರ್ ಅಷ್ಟೇ ಅಂತ ನಗ್ತಿದ್ದರೆ ಹರ್ಷನ ಬುದ್ಧಿವಂತಿಕೆಗೆ ಅರ್ಜುನ್ ಮೆಚ್ಚುಗೆ ವ್ಯಕ್ತಪಡಿಸ್ದ. ಅಮೇರಿಕಾದ ತನ್ನ ಕಂಪನಿಯಲ್ಲಿ ಅವನ ಕೆಲಸದ ಬಗ್ಗೆ ತಿಳಿದಿದ್ದ ಅರ್ಜುನ್ ಅವನು ಖಂಡಿತ ಸಾಧಿಸ್ತಾನೆ ಅಂತ ಆತ್ಮವಿಶ್ವಾಸದಿಂದ ಹೇಳ್ದ. ಗೊತ್ತು, ಆದರೆ ಅವನು ನನ್ನಿಂದ ಬಹಳಷ್ಟು ಮುಚ್ಚಿಡ್ತಿದ್ದಾನೆ ಅನಿಸಿದೆ. 2 ವರ್ಷಗಳ ಹಿಂದಿನವರೆಗೂ ಅವನು ಮಗುವಿನಂತೆ ತಮಾಷೆಯಾಗಿರ್ತಿದ್ದ, ಆದರೆ ಈಗ ಬಹಳ ಬದಲಾಗಿದ್ದಾನೆ. 25 ವರ್ಷದ ಯುವಕನಂತೆ ಕಾಣ್ತಿದ್ದಾನೆ. ಮಕ್ಕಳು ಹೊಸ್ತಿಲು ದಾಟೋವರೆಗೂ ನಮಗೆ ಚಿಕ್ಕವರಂತೆ ಕಾಣ್ತಾರೆ. ಒಮ್ಮೆ ಹೊರಗಿನ ಪ್ರಪಂಚ ಪರಿಚಯ ಆದರೆ ಅವರಲ್ಲಿ ಬಹಳ ಬದಲಾವಣೆಗಳು ಬರುತ್ತವೆ ಅಂತ ಅರ್ಜುನ್ ಅಂದ. ರವಿಕಿರಣ್ ಇನ್ನೂ ಏನು ಹೇಳ್ತಿರಲು ಅರ್ಜುನ್ ಅಲ್ಲಿಯೇ ಬಹಳ ಹೊತ್ತಿದ್ದ. ಸಮಾರಂಭದ ಆಯಾಸದಿಂದ ದೊಡ್ಡವರೆಲ್ಲ ತಮ್ಮ ಕೋಣೆಗೆ ಹೋಗಿ ಮಲಗಿದ್ರು. ತಡವಾಯಿತು, ನಡೀರಿ ಅಂತ ರವಿ ಅವರನ್ನ ಒಳಗೆ ಕರ್ಕೊಂಡು ಹೋದ. ಅರ್ಜುನ್ ಅವ್ರಿಗೆ ಕೋಣೆ ತೋರಿಸಿ ಶುಭರಾತ್ರಿ ಹೇಳಿ ತನ್ನ ಕೋಣೆಗೆ ಹೋದ. ಅನ್ವಿಕಾ ಪಕ್ಕದಲ್ಲಿ ಋತ್ವಿಕಾ, ಹೀರಾ, ಖುಷಿ 4 ಮಲಗಿದ್ರು. ಮನಸಾರೆ ಅವರನ್ನು ನೋಡ್ತಾ ಸೋಫಾದ ಮೇಲೆ ಮಲಗೋದಕ್ಕೆ ಹೋಗ್ತಿದ್ದ ಅರ್ಜುನ್ಗೆ ಅಪ್ಪ ಎಂಬ ಕರೆ ಕೇಳಿಸ್ತು. ತಿರುಗಿ ನೋಡ್ದ. ಹೀರಾ ಎದ್ದು ಕೂತಿದ್ಲು. ಏನು ಮಗು, ನಿದ್ದೆ ಬರಲಿಲ್ವಾ ಅಂತ ಅವಳ ಹತ್ರ ಹೋಗ್ತಾ ಕೇಳ್ದ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೀರಾ ಮಂಚದಿಂದ ಇಳಿದು ಬಂದು ಹರ್ಷ ಕೊಟ್ಟ ಪೆಟ್ಟಿಗೆ ಮತ್ತು ಪತ್ರವನ್ನು ಡ್ರಾಯರ್ನಿಂದ ತೆಗೆದು ಅರ್ಜುನ್ ಮುಂದೆ ಇಟ್ಲು. ಏನಿದು? ಹರ್ಷ ಇದನ್ನು ಕೊಟ್ಟಿದ್ದಾನೆ, ಇದನ್ನು ಹೇಗೆ ಎದುರಿಸ್ಬೇಕೋ ತಿಳಿಯದೆ ಹೀರಾ ಅಪ್ಪನನ್ನು ನೋಡಲಾಗದೆ ಕಣ್ಣು ಕೆಳಗೆ ಬಿಟ್ಲು. ಅವಳ ನಡತೆ ಮೇಲೆ ಮತ್ತಷ್ಟು ನಂಬಿಕೆ ಬಂದ ಅರ್ಜುನ್ ಅವಳ ಕೈಯಿಂದ ಪೆಟ್ಟಿಗೆಯನ್ನು ಪಡೆಯದೆ ಅವಳ ತಲೆ ಮೇಲೆ ಮುತ್ತಿಟ್ಟು, ಇಷ್ಟ ಆಗಲಿಲ್ವಾ ಅಂತ ಕೇಳ್ದ. ಡ್ಯಾಡಿ ತಲೆ ಎತ್ತಿ ಅಪ್ಪನನ್ನು ನೋಡಿದ ಹೀರಾಳಿಗೆ ಅರ್ಜುನ್ ಕಣ್ಣಲ್ಲಿ ಸಣ್ಣ ನಗು ಕಂಡು ಅವಳಿಗೆ ಗೊಂದಲ ಆಯಿತು. ಇಷ್ಟವಾಯಿತೋ ಇಲ್ವೋ? ಇಲ್ಲ ಅಂತ ಅವಳು ತಲೆ ತಗ್ಗಿಸಿದಾಗ, ಹಾಗಿದ್ರೆ ಅವನಿಗೆ ವಾಪಸ್ ಕೊಟ್ಬಿಡು ಅಂದ ಅರ್ಜುನ್. ಈ ಬಾರಿ ಅವಳಿಗೆ ಆಘಾತ ಆಯಿತು. ಆದರೆ ಅರ್ಜುನ ಕಣ್ಣುಗಳು ನಗ್ತಿರಲಿಲ್ಲ. ಮಗಳ ಪ್ರತಿಕ್ರಿಯೆ ನೋಡಿ ಅವನ ಮನಸ್ಸು ನಗ್ತಿತ್ತು. ಅಪ್ಪ ಏನಾಯಿತು? ಇಷ್ಟ ಆಗದಿದ್ರೆ ವಾಪಸ್ ಕೊಟ್ಬಿಡು, ಅವನು ಬೇಸರ ಪಟ್ಕೊಳ್ತಾನೆ ಅಂತ ಯೋಚಿಸ್ತಿದ್ಯಾ? ಇವತ್ತು ನಿನಗೆ ಬಹಳಷ್ಟು ಉಡುಗೊರೆಗಳು, ಬಟ್ಟೆಗಳು, ಒಡವೆಗಳು ಬಂದಿದೆ. ಅವುಗಳನ್ನ ನೀನು ಇಷ್ಟಪಟ್ಟು ತೊಗೊಂಡಿದ್ಯಾ? ಇಲ್ಲ ತಾನೇ? ಇದು ಕೂಡ ಹಾಗೆ. ಇಷ್ಟ ಆದರೆ ಇಟ್ಕೋ, ಇಲ್ಲದಿದ್ರೆ ಕೊಟ್ಬಿಡು. ಅದು ಬೇಡ ಅಂದರೆ ಕಸದ ಬುಟ್ಟಿಗೆ ಹಾಕು ಅಂದಾಗ ಆ ಮಾತನ್ನು ಸಹಿಸಲಾಗದೆ ಹೀರಾ ಪೆಟ್ಟಿಗೆಯನ್ನು ತನ್ನ ಎದೆಗೆ ಹತ್ತಿರವಾಗಿ ಹಿಡ್ಕೊಂಡ್ಳು. ಎಲ್ಲರೂ ಸಮಾರಂಭದಲ್ಲಿ ಕೊಟ್ಟರು. ಅಪ್ಪ ಅವನು ನನಗೆ ವೈಯಕ್ತಿಕವಾಗಿ ಕೊಟ್ಟಿದ್ದಾನೆ, ಅದನ್ನೇ ಅವನನ್ನು ಕೇಳು. ಎಲ್ಲರ ಮಧ್ಯೆ ಕೊಡದೆ ವೈಯಕ್ತಿಕವಾಗಿ ಯಾಕೆ ಕೊಟ್ಟೆ ಅಂತ ಅವನ ಉದ್ದೇಶ ಏನಂತ ಕೇಳು, ನಿನಗೊಂದು ಸ್ಪಷ್ಟತೆ ಸಿಗುತ್ತೆ. ಡ್ಯಾಡಿ ನೀವೇನ ಹೀಗೆ ಹೇಳ್ತಿರೋದು? ತಪ್ಪಿಲ್ಲ, ಅನುಮಾನ ಬಂದರೆ ಬಗೆಹರಿಸ್ಕೊಳ್ಬೇಕು, ಇಲ್ದಿದ್ರೆ ಆ ಹೊರೆ ಮೆದುಳನ್ನು ಕಾಡ್ತಾ ಹೃದಯವನ್ನು ಶಾಂತವಾಗಿರೋದಕ್ಕೆ ಬಿಡೋದಿಲ್ಲ. ಹರ್ಷ ಮಹಡಿ ಕೋಣೆಯಲ್ಲಿದ್ದಾನೆ, ಹೋಗಿ ಅವನ ಜೊತೆ ಮಾತಾಡು. ಹೋಗಬೇಕೋ ಬೇಡವೋ ಅಂತ ಹೀರಾ ಯೋಚಿಸ್ತಿದ್ರೆ ಮತ್ತೊಮ್ಮೆ ಪ್ರೀತಿಯಿಂದ ಅವಳ ತಲೆ ಸವರಿ, ಅವನು ಜೆಂಟಲ್ಮ್ಯಾನ್ ಮಗು, ನನಗೆ ಅವನ ಮೇಲೆ ನಂಬಿಕೆ ಬಹಳ ಇದೆ ಅಂದ ಅರ್ಜುನ್. ಅವನ ಮಾತುಗಳಲ್ಲಿ ಹರ್ಷನ್ ಬಗ್ಗೆ ನಂಬಿಕೆ ವ್ಯಕ್ತವಾಗ್ತಿರಲು ಹೀರಾ ದೀರ್ಘವಾಗಿ ಉಸಿರಾಡಿ, ಥ್ಯಾಂಕ್ ಯು ಅಪ್ಪ, ಲವ್ ಯು ಅಂತ ಅಪ್ಕೊಂಡು ಹೊರಬಂದು ಹಜಾರದಿಂದ ಮಹಡಿ ಕಡೆ ಹೋದ್ಲು. ನೀವೇನು ಮಾಡ್ತಿದ್ದೀರಿ ಈ ಸಮಯದಲ್ಲಿ? ಮಗಳನ್ನ ಒಂಟಿಯಾಗಿ ಯಾಕೆ ಕಳಿಸಿದ್ರಿ? ಅವಳೀಗ ಚಿಕ್ಕ ಹುಡುಗಿಯೆಲ್ಲ ದೊಡ್ಡವಳಾಗಿದ್ದಾಳೆ ಗೊತ್ತಾ ಅಂದ್ಲು ಅನ್ವಿಕಾ. ಹಾಗಿದ್ರೆ ಏನು? ಅವಳು ನನ್ನ ಮಗಳು ಅಲ್ಲ ಅಂತ ಯಾರು ಹೇಳಿದ್ರು? ಆದರೆ ಈ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆ, ತಿಳಿಯದ ಭಾವನೆಗಳು, ವಿರುದ್ಧ ಲಿಂಗದವರ ಆಕರ್ಷಣೆ ಇದೆಲ್ಲ ಸಹಜ. ನೀವು ಅವಳನ್ನ ಹೀಗೆ ಕಳಿಸಿದ್ದು ನನಗಿಷ್ಟ ಆಗಲಿಲ್ಲ. ನನ್ನ ರಕ್ತದ ಮೇಲೆ ನನಗೆ ನಂಬಿಕೆ ಇದೆ. ಅವನ ಮಾತಿನ ಅರ್ಥ ತನ್ನ ಮಗಳ ಮೇಲೆ ಮಾತ್ರವಲ್ಲ, ಅವಳ ಅಕ್ಕನ ಮೇಲೆಯೂ ನಂಬಿಕೆ ಇದೆ ಅಂತ. ನೀವೇ ಇಷ್ಟು ಸಮಾಧಾನವಾಗಿರುವಾಗ ನನಗೆ ಯಾಕೆ ಸುಮ್ಮನೆ ಇಷ್ಟು ಆತಂಕ? ನೀವು ನಿಮ್ಮ ಮಗಳು ಏನಾದರೂ ಮಾಡ್ಕೊಳ್ಳಿ ಅಂತ ಹೋಗ್ತಿದ್ದ ಅನ್ವಿಕಾಳನ್ನು ತಡೆದು ಗೋಡೆ ಗಣಿಸಿ, ನೀನು ಕಂಡ ಕನಸನ್ನು ನನ್ನ ಮಗಳು ನಿಜ ಜೀವನದಲ್ಲಿ ಅನುಭವಿಸ್ತಿದ್ದಾಳೆ, ಅದು ಅವಳಿಗೆ ಒಂದು ಸಿಹಿಯಾದ ನೆನಪಾಗಿರುತ್ತೆ ಅಂತ ಹತ್ತಿರ ಕೇಳ್ಕೊಂಡ ಅರ್ಜುನ್. ಇಂಥ ಅಪ್ಪನನ್ನು ನಾನು ಎಲ್ಲೂ ನೋಡಿಲ್ಲಮ್ಮ. ಹತ್ರ ನಿಂತು ಮಗಳನ್ನು ಪ್ರೀತಿಸೋದಕ್ಕೆ ಪ್ರೋತ್ಸಾಹಿಸ್ತಿದ್ದಾರೆ. ಅನ್ವಿಕಾಳ ಮಾತಿಗೆ ನಕ್ಕ ಅರ್ಜುನನ ಸುಂದರ ನಗುವನ್ನು ಹತ್ತಿರದಿಂದ ನೋಡಿ ಅವಳು ಮೈಮರೆತಳು. ಹರ್ಷ ಕೂಡ ಒಳ್ಳೆಯ ಹುಡುಗ, ಅವನೇನು ಸಮಯ ಕಳೆಯೋದಕ್ಕೆ ಇದೆಲ್ಲ ಮಾಡ್ತಾ ಇಲ್ಲ, ಬಹಳ ಪ್ರಾಮಾಣಿಕವಾಗಿ ನನ್ನ ಮಗಳಿಗಾಗಿ ಕಾಯ್ತಿದ್ದಾನೆ. ಅವನ ವಯಸ್ಸಿನ ಹುಡುಗರು ಹೊರಗಡೆ
ಹೇಗಿದ್ದಾರೆ ಅಂತ ನಾವೆಲ್ಲ ನೋಡ್ತಿದ್ದೀವಿ ತಾನೇ. ಆದರೆ ಹರ್ಷ ವಿಭಿನ್ನ. ಅನ್ವಿಕಾ ಪಕ್ವತೆಯ ಜೊತೆಗೆ ಹಠ, ಚುರುಕುತನ ಇರೋ ಬುದ್ಧಿವಂತ ಹುಡುಗ. ಅವನು ಉಡುಗೊರೆ ಕೊಳ್ಳೋ ದಿನವೇ ನನಗೆ ಫೋನ್ ಮಾಡಿದ್ದ. ನನ್ನ ಅನುಮತಿ ತಗೊಂಡ್ಮೇಲೆ, ನಾನು ಸರಿ ಅಂದಮೇಲೆ ಮಾತ್ರ ಉಡುಗೊರೆ ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಅದನ್ನು ಆರಿಸುವಾಗಲೂ ನನ್ನ ಸಹಾಯ ತಗೊಂಡಿದ್ದ ಅಂತ ಹೇಳ್ತಿರುವಾಗ ಅನ್ವಿಕಾ ಆಶ್ಚರ್ಯದಿಂದ ಕೈಯನ್ನು ಬಾಯಿಗೆ ಅಡ್ಡ ಇಟ್ಕೊಂಡ್ಳು. ಅವನು ಕೊಡ್ತಾನೆ ಅಂತ ತಿಳಿದೆ ಅಲ್ವಾ ನಾನು ಸರಿ ಅಂದದ್ದು. ಈಗ ಅವನನ್ನು ದೂರೋದು ಯಾಕೆ? ಅವನು ಕೇವಲ ನನ್ನ ಮಗಳನ್ನು ಪ್ರೀತಿಸ್ತಿದ್ದಾನೆ, ಅದಕ್ಕೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದ್ದಾನೆ. ತಪ್ಪೇನಿದೆ? ಒಳ್ಳೆಯಪ್ಪ ಅಂತ ಅನ್ವಿಕಾ ಮುಖ ಸೊಟ್ಟಗೆ ಮಾಡಿಕೊಂಡ್ಳು. ಅವಳ ಕಣ್ಣಲ್ಲಿನ ಸಣ್ಣ ಸಿಟ್ಟನ್ನು ನೋಡ್ತಾ ಅರ್ಜುನನು ಅವಳ ಕತ್ತಿನ ಬಳಿ ಬಿಸಿ ಉಸಿರು ಬಿಡುತ್ತಾ ಹತ್ತಿರ ಆದಾಗ ಅನ್ವಿಕಾಳ ಸಿಟ್ಟು ಕರಗವಳಲ್ಲಿ ಸಂಚಲನ ಉಂಟಾಯಿತು. ನಮ್ಮಿಬ್ಬರ ನಡುವೆ ಬಂದು ಬಿಡುವು ಸಾಕಲ್ವೇ? ಈಗ ಎರಡನೇದಾಗಿ ಶುರು ಮಾಡೋಣವಾ ಗೆಳತಿ ಅಂತ ಅರ್ಜುನ್ ಹಠತ್ತಾಗಿ ಕೇಳ್ದ. ಅನ್ವಿಕಾಳ ಹುಬ್ಬುಗಳು ಏರಿದ್ವು. ಏನು ಬೇಡವೆ, ಇನ್ನೂ ಸಮಯ ಬೇಕೇ ಅಂತ ಇಬ್ಬರಳಿಂದ ಅವಳ ಕೆನ್ನೆಯನ್ನು ಸವರದ. 2 ವರ್ಷ ಬೇಡ ಅಂದರೆ ತಾನೇ ಅಂದ್ಲು ಅವಳು ಹಚ್ಚ ಕನ್ನಡದಲ್ಲಿ. ಅವಳ ಮಾತು ಅವನಿಗೆ ಅರ್ಥ ಆಯಿತು. ಪ್ರೊಡಕ್ಷನ್ ಸಮಯ ಇದೆ, ನಾನು ಹೇಳ್ತಿರೋದು ಪ್ರೋಸೆಸ್ ಬಗ್ಗೆ. ಪ್ರಕ್ರಿಯೆ ಶುರುವಾದ ಮೇಲೆ ಉತ್ಪನ್ನ ಬಾರದೇ ಇರೋದಿಲ್ಲ, ಮುಂಜಾಗ್ರತೆ ವಹಿಸೋಣ. ತನಗೆ ಇಷ್ಟ ಇಲ್ಲ ಅಂತಿದ್ದ ಅವಳ ಕೈಗಳನ್ನ ತನ್ನ ಕೈಗಳಿಂದ ಗೋಡೆಗೆ ಬಂಧಿಸಿದಾಗ 4 ತುಟಿಗಳು ಒಂದಾದವು. ಅರ್ಜುನನ ಕೈಗಳ ಅವಳ ನಡುಬಳ್ಳಿ ಮೇಲೆ ಸ್ಥಿರವಾದಾಗ ಅನ್ವಿಕಾಳ ಬಾಯಿಂದ ನಿಟ್ಟುಸಿರು ಬಂತು. ಮಹಡಿಗೆ ಬರ್ತಿದ್ದ ಹೀರಾ ಹರ್ಷನ್ ಜೊತೆ ಹೇಗೆ ಮಾತಾಡಬೇಕು, ಉಡುಗೊರೆಯನ್ನು ಹೇಗೆ ಹಿಂತಿರುಗಿಸ್ಬೇಕು ಅಂತ ಯೋಚಿಸ್ತಿದ್ಲು. ಯಾಕೆ ವಾಪಸ್ ಕೊಟ್ಟೆ ಅಂದರೆ ಏನು ಹೇಳಿ? ಇಷ್ಟ ಇಲ್ಲ ಅಂದರೆ ಅವನು ಬೇಸರ ಪಟ್ಕೊಳ್ತಾನ. ಆದರೆ ಇದು ನನ್ನ ಹತ್ರ ಇದ್ರೆ ಎಂದಾದರೂ ಅವ್ರ ಮಮ್ಮಿಗೆ ತಿಳಿಯುತ್ತೆ. ಆಗ ಅವರು ಆಡೋ ಮಾತುಗಳು ಕೇಳಿ ನಾನು ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ. ಅವರು ನನ್ನಂದರೆ ಪರವಾಗಿಲ್ಲ, ಆದರೆ ನನ್ನ ಅಪ್ಪ ಅಮ್ಮನನ್ನು ಮತ್ತು ಮನೆಯವ್ರನ್ನ ಅಂದಾಡ್ತಾರೆ. ನನ್ನಿಂದ ಎಲ್ಲರೂ ಯಾಕೆ ಬಯಸ್ಕೊಳ್ಬೇಕು? ನಿಜಕ್ಕೂ ಹರ್ಷ ಯಾಕೆ ಇದನ್ನು ಕೊಡಬೇಕು? ಬಂದವನು ಸುಮ್ಮನೆ ಕೆಲಸ ಮುಗಿಸ್ಕೊಂಡು ಹೋಗದೆ ಹೀಗೆ ಮಾಡ್ದ ಅಂತ ಅಮ್ಮ ಮತ್ತು ಮಗನನ್ನು ಬೈದ್ಕೊಳ್ತಾ ಮೇಲೆ ಬಂದದ್ದೇ ಅವಳಿಗೆ ತಿಳಿಯಲಿಲ್ಲ. ಹರ್ಷ ಫೋನಲ್ಲಿ ಮಾತಾಡ್ತಿರೋ ಧ್ವನಿ ಕೇಳಿ ಅವಳು ಎಚ್ಚರಗೊಂಡು ಅಲ್ಲಿ ನಿಂತಳು. ರೇಷ್ಮಾ ಜೊತೆ ಫೋನಲ್ಲಿ ಮಾತಾಡಿ ಇಟ್ಟ ಹರ್ಷ ಪೇಂಟ್ ಬ್ರಷ್ ನೀರಿನಲ್ಲಿ ಅದ್ದಿ ತಾನು ಬರೆದಿದ್ದ ಚಿತ್ರಕ್ಕೆ ಅಂತಿಮ ಸ್ಪರ್ಶ ನೀಡ್ತಿದ್ದ. ಚಿತ್ರದ ಮೇಲೆ ಬಿದ್ದ ನಿರಳನ್ನು ನೋಡಿ ಹಿಂದೆ ತಿರುಗಿದ್ರೆ ಹೀರಾ ನಿಂತಿದ್ಲು. ಹೇಯ್, ನೀನು ಇಲ್ಲೇನು ಮಾಡ್ತಿದ್ಯಾ ಸಡನ್ನಾಗಿ ಅಂತ ಸಹಜವಾಗಿ ಮಾತಾಡ್ತಿದ್ದ ಅವನನ್ನು ಕಂಡು ಗೊಂದಲಕ್ಕೊಳಗಾದ ಹೀರಾ ಏನು ಮಾಡ್ತಿದ್ಯಾ ಅಂತ ಮರು ಪ್ರಶ್ನಿಸಿದ್ಲು. ನನಗೆ ಒಂಟಿಯಾಗಿ ಮಲಗೋದು ಅಭ್ಯಾಸವಾಗಿದೆ, ಡ್ಯಾಡಿ ಜೊತೆ ಕೋಣೆ ಹಂಚ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಅನ್ವಿಕಾ ಸಿಸ್ಟರ್ ಹತ್ರ ಹೇಳಿದೆ. ಅವರಿಲ್ಲಿ ಮಲಗೋದಕ್ಕೆ ಹೇಳಿದ್ರು. ಇಲ್ಲಿ ನೋಡಿದ್ರೆ ನಿನ್ನ ಚಿತ್ರ ಬರೆಯೋ ಸಾಮಗ್ರಿಗಳೆಲ್ಲ ಇದ್ವು. ನಿದ್ದೆ ಬರದೇ ಇದ್ದುದಕ್ಕೆ ಹೀಗೆ ಚಿತ್ರ ಬರೀತಿದ್ದೀನಿ. ಹೇಗಿದೆ ಇದು? ನನ್ನ ಚಿತ್ರವನ್ನೇ ಯಾಕೆ ಬರೆದೆ? ನನಗೆ ಇದೊಂದೇ ಬರೆಯೋದಕ್ಕೆ ಬರೋದು ಅಂತ ನಗ್ತಾ ಹೇಳ್ದ. ನನ್ನ ಅನುಮತಿ ಇಲ್ಲದೆ ಹೀಗೆ ಮಾಡಬಹುದಾ? ಸರಿ, ಈಗ ಅನುಮತಿ ಕೊಡು. ಕೊಡೋದಿಲ್ಲ ಬೇಬಿ ಗರ್ಲ್. ನನಗಿಷ್ಟ ಆಗಲಿಲ್ಲ, ನೀನು ಇಲ್ಲಿಗೆ ಬಂದದ್ದೇ ಇಷ್ಟ ಆಗಲಿಲ್ಲ ಅನ್ನುವಾಗ ಈ ಹುಡುಗರೇ ಬೇರೆ ಕೊಟ್ಟೆ. ಈಗ ನಾನು ಚಿತ್ರ ಬರ್ತಿದ್ಯಾ? ನಿಜಕ್ಕೂ ನನ್ನ ಬಗ್ಗೆ ನೀನೇನು ಅಂದ್ಕೊಂಡಿದ್ಯಾ? ನೀನೇನು ಮಾಡಿದ್ರು ನಾನು ಸುಮ್ಮನಿರ್ತೀನಾ? ಈಗೇನಾಯಿತು ಅಂತ ಅಷ್ಟು ಸಿಟ್ಟಿನಿಂದ ಕುಣಿತಿದ್ಯಾ ಅಂತ ಹರ್ಷ ಶಾಂತವಾಗಿ ಕೇಳಿದ. ನನಗೆ ಇದು ಬೇಡ, ನಾನು ಇದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಕ್ಷಮಿಸು ಅಂತ ಉಡುಗೊರೆ ಪೆಟ್ಟಿಗೆಯನ್ನು ಹರ್ಷನ ಮುಂದೆ ಇಟ್ಲು. ಯಾಕೆ ಬೇಡ? ಇಷ್ಟ ಆಗಲಿಲ್ವಾ? ಅದೆಲ್ಲ ನಿನಗೆ ಅನಾವಶ್ಯಕ. ನನಗೆ ನಿನ್ನ ಉಡುಗೊರೆ ಬೇಡ. ಇದೊಂದೇ ಅಲ್ಲ, ನನಗಾಗಿ ನೀನು ಎಂದಿಗೂ ಏನನ್ನೂ ತರಬೇಡ, ಯಾರ ಕೈಯಲ್ಲೂ ಕಳಿಸ್ಬೇಡ. ನಿಜಕ್ಕೂ ನಾನೊಬ್ಬಳಿದ್ದೀನಿ ಎಂಬುದನ್ನೇ ಮರೆತುಬಿಡು. ಆಗಲೇ ನಿನಗೂ ನನಗೂ ನೆಮ್ಮದಿ ಇರುತ್ತೆ. ಪೆಟ್ಟಿಗೆಯನ್ನು ನೋಡ್ತಿದ್ದ ಹರ್ಷ, ಈ ಒಂದು ಬಾರಿ ಒಪ್ಕೋ ಮಗು, ಇನ್ನೆಂದು ನಿನಗಿಷ್ಟ ಇಲ್ಲದೆ ಏನನ್ನ ತರೋದಿಲ್ಲ ಅಂದ. ಈಗಲೇ ಇಷ್ಟ ಇಲ್ಲ ಅಂತಿದ್ದೀನಲ್ಲ. ನಿಮ್ಮ ಅಜ್ಜಿ ಸಮಾರಂಭದಲ್ಲಿ ಒಡವೆ ಕೊಟ್ಟಿದ್ದಾರೆ, ಅದು ಸಾಕು, ಇನ್ನೇನು ಬೇಡ. ನಾನು ಮತ್ತು ಅಜ್ಜಿ ಒಬ್ಬರೇನಾ? ಹೌದು, ಒಬ್ಬರೇ. ಹಾಗಿದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಈ ಮಾತನ್ನು ಹೇಳು ಪ್ಲೀಸ್. ನಮ್ಮ ವಯಸ್ಸಿಗೆ ಇದೆಲ್ಲ ಸರಿಯಲ್ಲ. ಯಾರಾದರೂ ನೋಡಿದರೆ ಮೊದಲು ಅನ್ನೋದು ನನ್ನನ್ನು ಮತ್ತು ನನ್ನ ಹೆತ್ತವರನ್ನು. ನನ್ನಿಂದ ಅವರಿಗೆ ಸಣ್ಣ ಮಾತು ಬಂದರೂ ನಾನು ಸಹಿಸ್ಕೊಳ್ಳಲಾರೆ. ಈಗ ಯಾರಂದರು? ಏನಂದರು? ಯಾಕಂದರು? ದಯವಿಟ್ಟು ನಾನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ, ನನಗಿಷ್ಟ ಇಲ್ಲ. ಇನ್ನೊಮ್ಮೆ ಕೇಳಿ ತೊಂದರೆ ಕೊಡಬೇಡ ಅಂತ ಅವಳ ಚಿತ್ರವನ್ನು ಹರಿದು ಚೂರು ಚೂರು ಮಾಡಿ ಹರ್ಷನನ್ನು ನೋಡದೆ ಕೆಳಗೆ ಬಂದಳು. ಅಪ್ಪ ಅಮ್ಮ ಮಲಗಿರಬಹುದು ಅಂತ ಅವ್ರನ್ನ ತೊಂದರೆ ಮಾಡದೆ ಕೆಳಗೆ ಬಂದು ವಾಸವಿ ಅವರ ಕೋಣೆಗೆ ಹೋದ್ಲು. ವಾಸವಿ ಮತ್ತು ಇಶಾ ಮಲಗಿದ್ರು. ಹೀರಾ ಅಜ್ಜಿ ಪಕ್ಕಕ್ಕೆ ಬಂದು ಮಲಗಿದ್ಲು. ಹೀರಾ, ಹ್ಞೂ ಅಜ್ಜಿ. ಯಾಕೆ ಈಗ ಬಂದೆ ಮಗು? ನೀರಿಗಾಗಿ ಬಂದೆ, ಮತ್ತೆ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗದೆ ಇಲ್ಲೇ ಬಂದೆ ಅಂತ ಹೇಳಿದ್ಲು. ಅಜ್ಜಿ ಮೊಮ್ಮಗಳ ಹಣೆ ಮೇಲೆ ಮುತ್ತಿಟ್ಟು, ಇವತ್ತು ನನ್ನ ಬಂಗಾರಕ್ಕೆ ಎಷ್ಟು ದೃಷ್ಟಿ ತಗಲಿದೆಯೋ ಅಂದ್ಕೊಳ್ತಾ ನಿದ್ದೆಯಲ್ಲೇ ಮೈ ಸವರಿದ್ರು. ಒಂದೆಡೆ ಹರ್ಷನ್ ಜೊತೆ ತಾನು ನಡೆದುಕೊಂಡ ರೀತಿ ನೆನಪಾಗ್ತಿದ್ದಂತೆ ಅವಳ ಕಣ್ಣಲ್ಲಿ ನೀರು ತುಂಬು ಬಂತು. ಆದರೆ ಅವಳದನ್ನು ತಡ್ಕೊಂಡ್ಳು. ಈಗ ಬೇಸರ ಆದರೂ ಪರವಾಗಿಲ್ಲ, ಆದರೆ ಭವಿಷ್ಯದಲ್ಲಿ ತನ್ನವರಿಗಾಗಿ ಯಾರು ಸಂಕಟ ಪಡಬಾರ್ದು ಅಂತ ಅಜ್ಜಿ ಭುಜದ ಮೇಲೆ ತಲೆ ಇಟ್ಕೊಂಡು ಬಲವಂತವಾಗಿ ಕಣ್ಣು ಮುಚ್ಕೊಂಡ್ಳು. ಬೆಳಿಗ್ಗೆ ಹೀರಾ ಎಚ್ಚರವಾದಾಗ ಕೋಣೆಯಲ್ಲಿ ಅವಳು ಮಾತ್ರ ಇದ್ಲು. ಮುಖ ತೊಳೆದು ಹೊರಬರೋಷ್ಟರಲ್ಲಿ ಎಲ್ಲರೂ ಹಾಲ್ನಲ್ಲಿದ್ದರು. ಹೀರಾಳ ಕಣ್ಣುಗಳು ತಾನೇ ತಿಳಿಯದಂತೆ ಯಾರಿಗಾಗಿಯೋ ಹುಡುಕ್ತಿದ್ವು. ಅನ್ವಿಕಾ ಬಂದು
ಗುಡ್ ಮಾರ್ನಿಂಗ್ ಅಂದಾಗ ಹೀರಾ ಸುಧಾರಿಸ್ಕೊಂಡು ಶುಭೋದಯ ಹೇಳಿದ್ಲು. ಅಲ್ಲಿ ಅಪ್ಪನ ಹತ್ರ ಕೂತು ಖುಷಿ ಅಳ್ತಿರೋದು ಕಾಣ್ತು. ಅಪ್ಪ, ಖುಷಿ ಯಾಕೆ ಅಳ್ತಿದ್ದಾಳೆ? ನನಗೆ ಹೇಳಿದೆ ನನ್ನ ಹೀರೋ ಹೊರ್ಟು ಹೋದ ಅಂತ ಕಣ್ಣು ಅರ್ಜುನನ ಎದೆಗೆ ಒರಗಿ ಖುಷಿ ಅಳ್ತಿದ್ದಾಗ ಹರ್ಷ ಹೊರ್ಟು ಹೋದ ವಿಷಯ ತಿಳಿದು ಹೀರಾಳ ಪ್ರತಿಕ್ರಿಯೆ ಹೇಗಿರಬಹುದು ನೋಡೋಣ. ಕಥೆಯನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಹಾಗೆ ಚಾನಲನ್ನು ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.